ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ ನೆನಪಿದೆಯಾ? 8/8/2025 महावाक्य। मीठे बच्चे, सदा इसी खुशी में रहो कि हमने 84 का चक्र पूरा किया, अब जाते हैं अपने घर, बाकी थोड़े दिन यह कर्म भोग है। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಸದಾ ಈ ಖುಷಿಯಲ್ಲಿರಿ. ನಮ್ಮದು 84 ಜನ್ಮದ ಚಕ್ರ ಈಗ ಪೂರ್ಣ ಆಯಿತು, ನಾವು ಹೊರಟ್ವಿ ನಮ್ಮ ಮನೆಗೆ, ಇನ್ನೊಂದು ಸ್ವಲ್ಪ ದಿನ ಈ ಕರ್ಮ ಭೋಗ ಅಂತ. प्रश्न, विकर्माजीत बनने वाले बच्चों को विकर्मों से बचने के लिए किस बात पर बहुत ध्यान देना है? ಬಾಬಾ ಪ್ರಶ್ನೆ ಕೇಳ್ತಾರೆ, ವಿಕರ್ಮಾಜೀತರಾಗುವಂತಹ ಮಕ್ಕಳಿಗೆ ವಿಕರ್ಮಗಳಿಂದ ಬಚಾವಾಗೋದಕ್ಕೋಸ್ಕರ ಯಾವ ಮಾತಿನ ಕಡೆ ಬಹಳ ಗಮನ ಕೊಡಬೇಕು? उत्तर, जो सर्व विकर्मों की जड़ देहाभिमान है, उस देहाभिमान में कभी न आए, यह ध्यान रखना है. ಬಾಬಾ ಹೇಳ್ತಾರೆ, ಎಲ್ಲ ವಿಕರ್ಮಗಳಿಗೆ ಜಡ ಯಾವುದು? ದೇಹಾಭಿಮಾನ. ಅಂದರೆ ಮೂಲ ಯಾವುದು? ದೇಹಾಭಿಮಾನ. ಆ ದೇಹಾಭಿಮಾನದಲ್ಲಿ ಬರಬಾರ್ದು. ಬಾಬಾ ಹೇಳ್ತಾರೆ, ಇದ್ರ ಕಡೆ ಗಮನ ಕೊಡಬೇಕು. इसके लिए बार बार देही अभिमानी बन बाप को याद करना है. ಇದಕ್ಕೋಸ್ಕರ ಬಾರಿ ಬಾರಿ ದೇಹಿ ಅಭಿಮಾನಿ ಆಗುವಂಥದ್ದು ಮತ್ತು ತಂದೆಯನ್ನು ನೆನಪು ಮಾಡುವಂಥದ್ದು. अच्छे और बुरे का फल जरूर मिलता है, अंत में विवेक खाता है. ಒಳ್ಳೆಯದು ಕೆಟ್ಟದ್ದು ಬಾಬಾ ಹೇಳ್ತಿದ್ರೆ ಫಲ ಅಂತೂ ಅವಶ್ಯವಾಗಿ ಸಿಗ್ತದೆ, ಅಂತ್ಯದಲ್ಲಿ ಬುದ್ಧಿನೂ ತಿನ್ನಲಿಕ್ಕೆ ಶುರು ಮಾಡಿಬಿಡ್ತದೆ, ಚೆನ್ನಾಗಿ ಹಿಂಗೆ ಮಾಡಿದ್ನಲ್ಲ ಅಂತ. लेकिन इस जन्म के पापों के बोझ को हल्का करने के लिए बाप को सच सच सुनाना है. ಆದರೆ ಈ ಜನ್ಮದ ಪಾಪಗಳ ಹೊರೆಯನ್ನು ಹಗುರ ಮಾಡ್ಕೊಳ್ಳೋದಕ್ಕೋಸ್ಕರ ತಂದೆಗೆ ಸತ್ಯವನ್ನು ಹೇಳಬೇಕಾಗಿದೆ. ಓಂ ಶಾಂತಿ. ಬಡೆತೆ ಬಡಿ ಮಂಜಿಲ್ ಹೇ ಯಾದಕ್ಕಿ, बहुतों को सिर्फ सुनने का शौक रहता है. ಬಾಬಾ ಒಂದು ಮಾತು ಹೇಳ್ತಾರೆ, ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ನೆನಪಿನ ಯಾತ್ರೆ. ಬಹಳ ಜನರಿಗೆ ಕೇವಲ ಕೇಳುವ ಅಭ್ಯಾಸ ಇರ್ತದೆ. ಜ್ಞಾನಕ್ಕೋ ಸಮಜ್ನಾ ತೋ ಬಹು ಸಹಜ. ಬಾಬಾ ಹೇಳ್ತಾರೆ, ಜ್ಞಾನವನ್ನು ತಿಳ್ಕೊಳ್ಳೋದು ಭಾಳ ಸಹಜವಾಗಿದೆ. 84 के चक्र को समझना है, ಸ್ವದರ್ಶನ್ ಚಕ್ರಧಾರಿ ಬನ್ನ है. ಬಾಬಾ ಹೇಳ್ತಾರೆ, 84 ಜನ್ಮಗಳ ಚಕ್ರವನ್ನು ತಿಳ್ಕೊಳ್ಬೇಕು, ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಜಾಸ್ತಿ ಕುಚ್ ನಹೀ है, तुम बच्चे समझते हो हम सब ಸ್ವದರ್ಶನ್ ಚಕ್ರಧಾರಿ है. ಬಾಬಾ ಹೇಳ್ತಾರೆ, ಜಾಸ್ತಿ ಇನ್ನೇನಿಲ್ಲ, ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ನಾವೆಲ್ಲರೂ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. स्वदर्शन चक्र से कोई का गला नहीं काटते हैं, जैसे श्री कृष्ण के लिए दिखाया है. ಬಾಬಾ ಹೇಳ್ತಾರೆ, ಸ್ವದರ್ಶನ ಚಕ್ರದಿಂದ ಯಾರ ಕುತ್ತಿಗೆ ಕೊಯ್ಲಿಕ್ಕಾಗಲ್ಲ, ಹೀಗೆ ಶ್ರೀಕೃಷ್ಣನಿಗೆ ತೋರಿಸ್ತಾರೆ ನೋಡಿ, ಅವನ ಚಕ್ರ ಬಿಟ್ಟ ಅವ್ರ ಕುತ್ತಿಗೆ ತುಂಡಾಯಿತು ಅಂತ. ಆ ಥರ ಇಲ್ಲ ಅಂತ ಹೇಳ್ತಾರೆ ಬಾಬಾ. अभी लक्ष्मी नारायण विष्णु के 2 रूप हैं, क्या उनको ಸ್ವದರ್ಶನ್ ಚಕ್ರ है? ಬಾಬಾ ಹೇಳ್ತಾರೆ, ಈಗ ಲಕ್ಷ್ಮೀನಾರಾಯಣರು ವಿಷ್ಣುವಿನ 2 ರೂಪ, ಹಾಗಾದರೆ ಅವರಿಗೆ ಸ್ವದರ್ಶನ ಚಕ್ರ ಇದೆಯಾ? ಫಿರ್ ಶ್ರೀಕೃಷ್ಣಕ್ಕೂ ಚಕ್ರ ಕ್ಯೋ ದಿಕ್ಕಾತೆ? ಮತ್ತು ಕೃಷ್ಣನಿಗೆ ಯಾಕೆ ಬಾಬಾ ಹೇಳ್ತಾರೆ ಚಕ್ರ ತೋರಿಸಿದ್ರು? ಏಕ್ ಮ್ಯಾಗ್ಝಿನ್ ನಿಕಾಲ್ತೆ हैं जिसमें श्री कृष्ण के से बहुत ಚಿತ್ರ ದಿಕ್ಕಾತೆ हैं. ಬಾಬಾ ಹೇಳ್ತಾರೆ, ಒಂದು ಮ್ಯಾಗ್ಝಿನ್ ಬರ್ತದೆ, ಆ ಮ್ಯಾಗ್ಝಿನ್ನಲ್ಲಿ ಈ ಥರದ ಶ್ರೀಕೃಷ್ಣನ ಅನೇಕ ಚಿತ್ರಗಳನ್ನು ತೋರಿಸ್ತಾರೆ. ಅದರಲ್ಲಿ ಬಾಪ್ ತೋ ಆಕರ್ ತುಮೆ ರಾಜಯೋಗ ಸಿಕ್ಲಾತೆ हैं, न कि ಚಕ್ರ ಸೆ ಅಸುರೋಂ ಕಾ ಘಾತ್ ಕರ್ತೆ हैं. ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ರಾಜಯೋಗವನ್ನು ಕಲಿಸ್ತಾರೆ ಹೊರತು ಇಲ್ಲಿ ಯಾವುದೇ ಚಕ್ರದಿಂದ ಅಸುರರ ಹತ್ಯೆ ಮಾಡೋದಿಲ್ಲ. असुर उनको कहा जाता है जिनका आसुरी स्वभाव है, बाकी मनुष्य तो मनुष्य है ना. ಬಾಬಾ ಹೇಳ್ತಾರೆ, ಅಸುರರು ಅಂತ ಯಾರಿಗೆ ಹೇಳಲಾಗ್ತಾರೆ? ಯಾರಲ್ಲಿ ಕೆಟ್ಟ ಸ್ವಭಾವ ಇದೆ, ಅಸುರಿ ಸ್ವಭಾವ ಇದೆ. ಇನ್ನು ಮನುಷ್ಯರು ಮನುಷ್ಯರೇ ಅಲ್ವಾ? ऐसे नहीं स्वदर्शन चक्र से बैठ सबको मारते हैं, भक्ति मार्ग में क्या क्या चित्र बैठ बनाए हैं. ಬಾಬಾ ಹೇಳ್ತಾರೆ, ಈ ಥರ ಅಲ್ಲ, ಸ್ವದರ್ಶನ ಚಕ್ರದಲ್ಲಿ ಕುತ್ಕೊಂಡು ಏನಾದರೂ ಯಾರಿಗಾದರೂ ಹೊಡೆಯೋದು ಕೊಲ್ಲೋದು ಈ ಥರ ಅಲ್ಲ. ಭಕ್ತಿ ಮಾರ್ಗದಲ್ಲಿ ಏನೇನು ಚಿತ್ರಗಳನ್ನು ಕುತ್ಕೊಂಡು ಮಾಡಿದರು. रात दिन का फ़र्क है. तुम बच्चों को ये सृष्टि चक्र और सारे ड्रामा को जानना है, क्योंकि सब एक्टर्स है. ಬಾಬಾ ಹೇಳ್ತಾರೆ, ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ನೀವು ಮಕ್ಕಳು ಈ ಸೃಷ್ಟಿ ಚಕ್ರ ಇಡೀ ನಾಟಕವನ್ನು ತಿಳ್ಕೊಳ್ಬೇಕಾಗಿದೆ, ಯಾಕಂದರೆ ಎಲ್ಲರೂ ಪಾತ್ರಧಾರಿಗಳೇ. ಹದ್ಕೆ ಆ್ಯಕ್ಟರ್ಸ್ ತೋ ಡ್ರಾಮಾಕ್ಕೋ ಜಾನ್ತೆ हैं, ಯಹ ಬೇಹದ್ ಕಾ ಡ್ರಾಮಾ. ಬಾಬಾ ಹೇಳ್ತಾರೆ, ಹದ್ದಿನ ಪಾತ್ರಧಾರಿಗಳೇನಿರ್ತಾರೆ ಅವರು ನಾಟಕವನ್ನು ತಿಳ್ಕೊಂಡಿರ್ತಾರೆ, ಇದು ಬೇಹದ್ದಿನ ನಾಟಕ. इसमें डिटेल में नहीं समझ सकेंगे, वो तो 2 घंटे का ड्रामा होता है. ಬಾಬಾ ಹೇಳ್ತಾರೆ, ಇದರಲ್ಲಿ ಡಿಟೇಲಾಗಿ ತಿಳ್ಕೊಳಕ್ಕಾಗಲ್ಲ, ಅದು 2 ಗಂಟೆಯ ನಾಟಕ ಆಗಿರ್ತದೆ. ಅಂದರೆ ಲೌಕಿಕದಲ್ಲೇ ನಾಟಕ ಮಾಡ್ತಾರಲ್ಲ, ಅದೊಂದು 2 ತಾಸಿನ ನಾಟಕ ಅಥವಾ 3 ತಾಸು 2.5 ತಾಸಿನ ಒಂದು ನಾಟಕ ಇರ್ತದೆ. ಡಿಟೇಲ್ ಮೇ ಪಾರ್ಟ್ ಜಾನ್ತೆ हैं, ಡಿಟೇಲಾಗಿ ಅವರು ಅವ್ರ ಪಾತ್ರವನ್ನು ತಿಳ್ಕೊಂಡಿರ್ತಾರೆ. ಯತ್ತು 84 ಜನ್ಮಕ್ಕೂ ಜಾನ ಹೋತಾಯಿನ. ಆದರೆ ಇಲ್ಲಿ 2 ತಾಸಿಂದ ಅಲ್ವಲ್ಲ, ಬಾಬಾ ಹೇಳ್ತಾರೆ 84 ಜನ್ಮಗಳದ್ದನ್ನು ತಿಳ್ಕೊಳ್ಬೇಕಾಗ್ತದೆ.
बाप ने समझाया है। मैं ब्रह्मा के रथ में प्रवेश करता हूँ, ब्रह्मा के भी 84 जन्मों की कहानी चाहिए। ಬಾಬಾ ತಿಳಿಸ್ಕೊಡ್ತಾರೆ, ನಾನು ಬ್ರಹ್ಮನ ರಥದಲ್ಲಿ ಪ್ರವೇಶ ಮಾಡ್ತೇನೆ, ಬ್ರಹ್ಮಂದು ಕೂಡ 84 ಜನ್ಮಗಳ ಕತೆ ಬೇಕಲ್ವಾ। मनुष्यों की बुद्धि में यह बातें आ न सके, यह भी नहीं समझते कि 84 लाख जन्म है या 84 जन्म है। ಮನುಷ್ಯರ ಬುದ್ಧಿ ಈ ಮಾತನ್ನು ತಿಳ್ಕೊಳ್ಳೋದಿಲ್ಲ, ಈ ಮಾತಿನಲ್ಲೂ ಬರೋದಿಲ್ಲ, ಇದು ಕೂಡ ತಿಳ್ಕೊಳ್ಳಲ್ಲ 84 ಲಕ್ಷ ಜನ್ಮನೋ ಅಥವಾ 84 ಜನ್ಮನೋ। ಆ್ಯಕ್ಚುಲಿ ಅವರು ಶಬ್ದ ನೋಡಿ ಹೇಗೆ ಯೂಸ್ ಮಾಡ್ತಾರೆ, ಏಸು ಕಾಯಂಗಳ ಕಳೆದು 84 ಜನ್ಮ ಜೀವರಾಶಿ ಅಂತ ಹೇಳ್ತಾರೆ। 84 ಸರಿಯಾಗಿಯೇ ಉಪಯೋಗ ಮಾಡ್ತಾರೆ, ಆದರೆ ಮುಂದೆ ಲಕ್ಷ ಅನ್ನೋದನ್ನು ಹೇಳಿಬಿಡ್ತಾರೆ। ಅದಕ್ಕೆ ಬಾಬಾ ಕೇಳ್ತಾರೆ 84 ಲಕ್ಷನೋ, ಲಕ್ಷ ಜನ್ಮನೋ ಅಥವಾ 84 ಜನ್ಮನೋ ಅಂತ। ಬಾಪ್ कहते तुम्हारी 84 ಜನ್ಮೋं की कहानी सुनाता हूँ। ಬಾಬಾ ಇಲ್ಲಿ ಹೇಳ್ತಾರೆ, ನಿಮ್ಮ 84 ಜನ್ಮಗಳ ಕತೆ ಹೇಳ್ತೇನೆ ನಾನು। 84 लाख जन्म हो तो कितने वर्ष सुनाने में लग जाए। ಹಾಗೇನಾದರೂ 84 ಲಕ್ಷ ಜನ್ಮ ಆದರೆ ಬಾಬಾ ಹೇಳ್ತಾರೆ ಎಷ್ಟು ವರ್ಷ ಬೇಕಾಗ್ಬೋದು ನಾನು ನಿಮಗೆ ಹೇಳಲಿಕ್ಕೆ। तुम तो सेकंड में जान सकते हो, ये 84 जन्मों की कहानी है। ನೀವು ಒಂದು ಸೆಕೆಂಡ್ನಲ್ಲಿ ತಿಳ್ಕೊಳ್ಬೋದು ಇದು 84 ಜನ್ಮಗಳ ಕತೆ ಅಂತ। हमने 84 का चक्र कैसे लगाया, 84 लाख हो तो सेकंड में थोड़े ही समझ सकते। ನಾವು 84 ಜನ್ಮಗಳ ಚಕ್ರ ಹೇಗೆ ಹಾಕಿದ್ವಿ ಅಂತ, ಅಂದರೆ ಹೇಗೆ ಸುತ್ತಿದ್ವಿ ಆ 84 ಜನ್ಮಗಳ ಚಕ್ರವನ್ನು। 84 ಲಕ್ಷ ಆದರೆ ಸೆಕೆಂಡ್ನಲ್ಲಿ ತಿಳ್ಕೊಳ್ಬೋದೇನು ಅಂತಾರೆ ಬಾಬಾ। 84 लाख जन्म है ही नहीं, तुम बच्चों को भी खुशी होनी चाहिए ना। 84 ಲಕ್ಷ ಅಂತೂ ಜನ್ಮ ಅಂತೂ ಅಲ್ಲ, ನೀವು ಮಕ್ಕಳಿಗೆ ಖುಷಿ ಆಗಬೇಕಲ್ವ। हमारा 84 का चक्र पूरा हुआ, अब हम घर जाते हैं। ನಮ್ಮದು 84 ಜನ್ಮದ ಚಕ್ರ ಪೂರ್ಣ ಆಯಿತು, ಈಗ ನಾವು ಮನೆಗೆ ಹೋಗ್ತೇವೆ। बाकी थोड़े दिन यह कर्म भोग है, विकर्म भस्म कर्मातीत अवस्था कैसे हो जाए, इसके लिए युक्ति बताई है। ಬಾಬಾ ಹೇಳ್ತಾರೆ ಇನ್ನೊಂದು ಸ್ವಲ್ಪ ದಿನ ಈ ಕರ್ಮ ಭೋಗ ವಿಕರ್ಮ ಭಸ್ಮ ಆಗಿ ಬಾಬಾ ಹೇಳ್ತಾರೆ ಕರ್ಮಾತೀತ ಅವಸ್ಥೆ ಹೇಗಾಗೋದು, ಅದಕ್ಕೋಸ್ಕರ ಯುಕ್ತಿ ಹೇಳ್ಕೊಡ್ತಾರೆ ಬಾಬಾ। बाकी समझाते हैं इस जन्म में जो भी विकर्म किए हुए हैं वह लिख कर दो तो बोझ हल्का हो जाए। ಬಾಬಾ ಏನು ತಿಳಿಸ್ಕೊಡ್ತಾರಪ್ಪ ಮಕ್ಕಳಿಗೆ ಅಂದರೆ, ಈ ಜನ್ಮದಲ್ಲಿ ನಾವು ಏನೆಲ್ಲ ಪಾಪ ಮಾಡಿದ್ದೀವಲ್ಲ ಅದನ್ನೊಂದು ಬರೆದು ಕೊಟ್ಬಿಡಿ, ನಿಮ್ದು ಹಗೂರಾಗ್ಬಿಡ್ತದೆ ಅಂತ ಬಾಬಾ ಹೇಳ್ತಾರೆ। ಜನ್ಮ ಜನ್ಮಾಂತರಕ್ಕೆ ವಿಕರ್ಮ तो कोई लिख न सके, ವಿಕರ್ಮ तो होते आए हैं। ಜನ್ಮ ಜನ್ಮಾಂತರದ ವಿಕರ್ಮ ಅಂತೂ ಯಾರೂ ಬರೀಲಿಕ್ಕಾಗಲ್ಲ, ವಿಕರ್ಮ ನಡೀತಾ ಬಂದಿದೆ। जब से रावण राज्य शुरू हुआ है तो कर्म विकर्म हो पड़ते। ಬಾಬಾ ಹೇಳ್ತಾರೆ ಯಾವಾಗಿಂದ ರಾವಣ ರಾಜ್ಯ ಶುರು ಆಯ್ತಲ್ಲ ಆವಾಗಿಂದ ವಿಕರ್ಮ ಆಗ್ಲಿಕ್ಕೆ ಶುರು ಆಯಿತು, ಕರ್ಮ ಏನಾಯಿತು ವಿಕರ್ಮ ಆಯಿತು। सत्युग में कर्म अकर्म होते, भगवान आज तुमको कर्म अकर्म विकर्म की गति को समझाता हूँ। ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಕರ್ಮ ಅಕರ್ಮ ಆಗ್ತದೆ, ಭಗವಾನು ಆಚಾಗಿದೆ, ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸ್ಕೊಡ್ತೇನೆ। ವಿಕರ್ಮಾಜೀತ್ ಕಾ ಸಂವತ್ ಲಕ್ಷ್ಮೀನಾರಾಯಣ से शुरू होता है, ವಿಕರ್ಮಾಜೀತದ ಸಂವತ್ಸರ ಲಕ್ಷ್ಮೀನಾರಾಯಣರಿಂದ ಶುರು ಆಗ್ತದೆ। सीढ़ी में बड़ा क्लियर है, शास्त्रों में कोई यह बात नहीं है। ಬಾಬಾ ಹೇಳ್ತಾರೆ ಮೆಟ್ಟಿಲು ಚಿತ್ರದಲ್ಲಿ ಬಹಳ ಕ್ಲಿಯರ್ ಇದೆ, ಇದು ಶಾಸ್ತ್ರದಲ್ಲಿ ಈ ಮಾತುಗಳಿಲ್ಲ। सूर्यवंशी चंद्रवंशी का राज भी तुम बच्चों ने समझा है कि हम ही थे। ಸೂರ್ಯವಂಶಿ ಚಂದ್ರವಂಶಿಗಳ ರಹಸ್ಯವನ್ನು ಕೂಡ ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ, ಏನಂತ ನಾವೇ ಸೂರ್ಯವಂಶಿಗಳಾಗಿದ್ವಿ ನಾವೇ ಚಂದ್ರವಂಶಿಗಳಾಗಿದ್ವಿ ಅಂತ। ವಿರಾಟ್ ರೂಪ का चित्र भी बहुत बनाते हैं परंतु अर्थ कुछ भी नहीं जानते। ವಿರಾಟ ರೂಪದ ಚಿತ್ರನೂ ಕೂಡ ಬೇಕಾದಷ್ಟು ಮಾಡ್ತಾರೆ, ಆದರೆ ಅರ್ಥನೇ ತಿಳ್ಕೊಂಡಿಲ್ಲ। बाप बिगर कोई समझा नहीं सकते, इस ब्रह्मा के ऊपर भी कोई है ना जिसने सिखाया होगा। ಬಾಬನ ಹೊರತು ನಮಗೆ ಬೇರೆ ಯಾರೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ। ಬಾಬಾ ಹೇಳ್ತಾರೆ ಈ ಬ್ರಹ್ಮನ್ಗಿಂತಲೂ ದೊಡ್ಡವರೊಬ್ಬರು ಇರ್ಬೋದಲ್ವಾ, ಅವರೇ ಕಲಿಸಿರ್ಬೋದು ತಾನೆ। अगर कोई गुरु ने सिखाया होता तो उस गुरु का सिर्फ एक शिष्य तो नहीं हो सकता। ಬಾಬಾ ಹೇಳ್ತಾರೆ ಅಕಸ್ಮಾತ್ ಯಾರಾದರೂ ಗುರು ಕಲಿಸಿದ್ರೆ ಆ ಗುರುವಿಗೆ ಒಬ್ಬ ಶಿಷ್ಯ ಇರಲಿಕ್ಕಂತೂ ಸಾಧ್ಯ ಇಲ್ಲ। ಬಾಪ್ कहते बच्चे तुम्हें पतित से पावन पावन से पतित बनना ही है। ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಪತಿತರಿಂದ ಪಾವನ ಪಾವನರಿಂದ ಪತಿತರು ಆಗಲೇಬೇಕು। यह भी ड्रामा में नूंद है, ಅನೇಕ ಬಾರಿಯ ಚಕ್ರ ಪಾಸ್ ಕಿಯಾ है। ಬಾಬಾ ಹೇಳ್ತಾರೆ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ, ನೀವು ಕೂಡ ಅನೇಕ ಬಾರಿ ಚಕ್ರವನ್ನು ಹಾಕಿದ್ದೀರಾ। ಪಾಸ್ ಕರ್ತೇ रहेंगे, तुम हो ಆಲ್ರೌಂಡ್ ಪಾರ್ಟ್ದಾರಿ, ಆ ಚಕ್ರ ಪಾಸ್ ಮಾಡ್ತಾ ಬರ್ತೀರ, ಯಾಕಂದ್ರೆ ನೀವು ಆಲ್ರೌಂಡ್ ಪಾತ್ರಧಾರಿಗಳು। आदि से अंत तक पार्ट और कोई का है नहीं, तुमको ही बाप समझाते। ಆದಿಯಿಂದ ಅಂತ್ಯದವರೆಗಿನ ಪಾತ್ರ ಇನ್ಯಾರ್ದು ಇರಲಿಕ್ಕೆ ಸಾಧ್ಯ ಇಲ್ಲ, ನಿಮಗೇನೆ ಬಾಬಾ ತಿಳಿಸ್ಕೊಡ್ತಾರೆ। फिर तुम यह भी समझते हो कि दूसरे धर्म वाले फलाने फलाने समय पर आते हैं। ನಂತರ ಇದನ್ನು ಕೂಡ ನೀವು ತಿಳ್ಕೊಳ್ತೀರಾ, ಬೇರೆ ಧರ್ಮದವರು ಇಂತಿಂಥ ಸಮಯಕ್ಕೆ ಬರ್ತಾರೆ।
तुम्हारा तो ऑलराउंड पार्ट है, क्रिश्चियन के लिए तो नहीं कहेंगे कि सत्युग में थे. ಬಾಬಾ ಹೇಳ್ತಾರೆ ನಿಮ್ದು ಆಲ್ರೌಂಡ್ ಪಾತ್ರ, ಕ್ರಿಶ್ಚಿಯನ್ರಿಗೋಸ್ಕರ ಹೇಳೋದಿಲ್ಲ ಸತ್ಯುಗದಲ್ಲಿ ಅವರಿದ್ದರು ಅಂತ. ವತೋ ದ್ವಾಪರಕ್ಕೆ ಬಿ ಬೀಚ್ ಮೇ ಆತೆ ಹೇ, ಯಾ ನಾಲೆಜ್ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಹೇ. ಅವರು ದ್ವಾಪರ ಯುಗದಲ್ಲಿ ಮಧ್ಯದಲ್ಲಿ ಬರ್ತಾರೆ. ಈ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಕಿಸ್ಕೋ ಸಮझा भी सकते हो, दूसरा कोई सृष्टि के आदि मध्य अंत को नहीं जानते. ಬಾಬಾ ಹೇಳ್ತಾರೆ ನೀವು ಯಾರಿಗಾದರೂ ತಿಳಿಸ್ಕೊಡ್ಬೋದು, ಬೇರೆ ಯಾರೂ ಕೂಡ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿಲ್ಲ. ರಚಯಿತಾ ಕೋ ಹಿ ನಹಿ ಜಾನ್ತೆ ತೋ ರಚನಾ ಕೋ ಕೈಸೆ ಜಾನೆಂಗೆ. ಬಾಬಾ ಏನು ಹೇಳ್ತಾರೆ ಅಂದರೆ ರಚಯಿತನನ್ನೇ ತಿಳ್ಕೊಂಡಿಲ್ಲ ಅಂದಾಗ ರಚನೆಯನ್ನು ಹೇಗೆ ತಿಳ್ಕೊಳ್ತಾರೆ. ಬಾಬಾನೇ ಸಮझा है जो राइटियस बातें हैं वह छपाकर एरोप्लेन से सब जगह गिरानी है. ಯಾವುದು ಸತ್ಯವಾದ ಮಾತುಗಳಿದಾವೋ ಅದನ್ನು ಛಾಪಿಸಿ ಬಾಬಾ ಹೇಳ್ತಾರೆ ಏರೋಪ್ಲೇನಿಂದ ಎಲ್ಲ ಕಡೆ ನೀವು ಹಾಕಬೇಕು ಅದನ್ನು ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಪಾಯಿಂಟ್ಸ್ ಅಥವಾ ಟಾಪಿಕ್ಸ್ ಬೈಟ್ ಲಿಖನಿ ಚಾಯ್ ಬಚ್ಚೆ ಖಾತೆ ಕಾಮ್ ನೈ ಹೇ. ಈ ಪಾಯಿಂಟ್ಸ್ ಅಥವಾ ಟಾಪಿಕ್ಸನ್ನು ಕುತ್ಕೊಂಡು ಬರಿಬೇಕು ಅಂತಾರೆ ಬಾಬಾ. ಮಕ್ಕಳು ಹೇಳ್ತಾರಂತೆ ಬಾಬಾ ಕೆಲಸನೇ ಇಲ್ಲ, ಬಾಬಾ ಕಥೆಯ ಸರ್ವಿಸ್ ತೋ ಬಹುತ್ ಹೇ. ಅಂದರೆ ಕೆಲವು ಮಕ್ಕಳು ಏನು ಹೇಳ್ತಾರೆ, ಬಾಬಾ ಏನೂ ಸೇವಾನೇ ಇಲ್ಲ, ಏನು ಮಾಡೋದು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಸೇವೆ ಬೇಕಾದಷ್ಟಿದೆ. ಯಾ ಏಕಾಂತ ಮೇ ಬೈಠಿಯ ಕಾಮ್ ಕರೋ, ಏಕಾಂತದಲ್ಲಿ ಕುತ್ಕೊಂಡು ಕೆಲಸ ಮಾಡಿ. जो भी बड़ी बड़ी संस्थाएं हैं, गीता पाठशालाएं आदि हैं, उन सबको जगाना है. ಬಾಬಾ ಹೇಳ್ತಾರೆ ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾವೆ, ಇವತ್ತು ಗೀತಾ ಪಾಠಶಾಲೆಗಳಿದ್ದಾವೆ, ಅವುಗಳನ್ನೆಲ್ಲ ಜಾಗೃತ ಮಾಡಬೇಕಾಗಿದೆ ನೀವು. ಸಬ್ಕು ಸಂದೇಶ ದೇನಾ ಹೇ, ಯ ಪುರುಷೋತ್ತಮ ಸಂಗಮ ಯುಗ. ಎಲ್ರಿಗೂ ಸಂದೇಶ ಕೊಡಬೇಕಾಗಿದೆ, ಇದು ಪುರುಷೋತ್ತಮ ಸಂಗಮ ಯುಗ ಅಂತ. ಜೋ ಸಮझदार होंगे वह झट समझेंगे, जरूर संगम युग पर ही नई दुनिया की स्थापना और पुरानी दुनिया का विनाश होता है. ಬಾಬಾ ಹೇಳ್ತಾರೆ ಯಾರು ಬುದ್ಧಿವಂತರಿದ್ದಾರೆ ಅವರು ತಕ್ಷಣ ತಿಳ್ಕೊಳ್ತಾರೆ, ಅವಶ್ಯವಾಗಿ ಸಂಗಮ ಯುಗದಲ್ಲಿನೇ ಹೊಸ ಜಗತ್ತಿನ ಸ್ಥಾಪನೆ, ಹಳೆ ಜಗತ್ತಿನ ವಿನಾಶ ಆಗ್ತದೆ. ಸತ್ಯುಗ್ ಮೇ ಪುರುಷೋತ್ತಮ ಮನುಷ್ಯ ಹೋತೆ ಹೇ, ಯಾ ಹೇ ಅಸುರಿ ಸ್ವಭಾವ ವಾಲೆ ಪತಿತ್ ಮನುಷ್ಯ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಪುರುಷೋತ್ತಮ ಮನುಷ್ಯರಿರ್ತಾರೆ, ಇಲ್ಲಿ ಅಸುರಿ ಸ್ವಭಾವವುಳ್ಳಂಥ ಪತಿತ ಮನುಷ್ಯರು. ಯಾ ಭಿ ಬಾಬಾನೇ ಸಮझाए है. ಕುಂಭ ಕಾ ಮೇಳಾ ಆದಿ ಜೋ ಲಗ್ತಾ ಹೇ, ಇದು ಕೂಡ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಟ್ರು. ಹೇಗೆ ಕುಂಭ ಮೇಳ ಎಲ್ಲ ನಡೀತದೆ. ಬಹುತ್ ಮನುಷ್ಯ ಜಾತೆ ಹೇ ಸ್ನಾನ ಕರ್ನೆ, ಕ್ಯೂ ಸ್ನಾನ ಕರ್ನೆ ಜಾತೆ ಹೇ. ಬಾಬಾ ಹೇಳ್ತಾರೆ ನೋಡಿ, ಭಾಳ ಮನುಷ್ಯರು ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗಾದ್ರೆ ಯಾಕೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ? ಪಾವನ್ ಹೋನಾ ಚಾತೆ, ಅಂದರೆ ನಾವು ಮಾಡಿರೋ ಪಾಪದಿಂದ ಮುಕ್ತ ಆಗಬೇಕು ಅಂದ್ಕೊಂಡು ಎಲ್ಲಿ ನೀರು ಕಾಣ್ತದೋ ಅಲ್ಲಿ ನೀರ ಕಂಡಲ್ಲಿ ಮುಳುಗುವರೆ, ಎಲ್ಲಿ ನೀರು ಕಾಣ್ತದೋ ಅಲ್ಲಿ ಮುಳುಗಿ ಹೇಳ್ತಾರೆ ಅಂತ. ಅಂದರೆ ನಾವು ಪಾವನ ಆಗಬೇಕು, ಪಾಪದಿಂದ ಮುಕ್ತ ಆಗಬೇಕು ಅಂತ. तो जहाँ जहाँ ಮನುಷ್ಯ ಸ್ನಾನ ಕರ್ನೆ ಜಾತೆ ವहाँ ಜಾಕರ್ ಸರ್ವಿಸ್ ಕರ್ನಿ ಚಾಯ್. ಅದಕ್ಕೆ ಬಾಬಾ ನಮಗೇನು ಹೇಳ್ತಾರೆ ಅಂದರೆ ಎಲ್ಲೆಲ್ಲಿ ಮನುಷ್ಯರು ಸ್ನಾನ ಮಾಡಲಿಕ್ಕೆ ಹೋಗ್ತಾರಲ್ಲ, ಕೆಲವೊಂದು ಪವಿತ್ರವಾದ ಸ್ಥಾನ ಅಂತ ಒಂದು ಹೇಳ್ತಾರೆ ತಾನೇ, ತೀರ್ಥ ಸ್ಥಾನ, ಅಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರಲ್ವ, ಅಲ್ಲಿ ಹೋಗಿ ನೀವು ಸೇವೆ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಮನುಷ್ಯಂಕೋ ಸಮझाना चाहिए ಯಾ ಪಾನಿ ಕೋಯಿ ಪತಿತ ಪಾವನಿ ನೈ ಹೈ. ಆ ಮನುಷ್ಯರಿಗೆ ತಿಳಿಸ್ಕೊಡ್ಬೇಕು ಈ ನೀರು ಪತಿತ ಪಾವನಿ ಅಲ್ಲ ಅಂತ. तुम्हारे पास चित्र भी है, गीता पाठशालाओं में जाकर ये पर्चे बांटनी चाहिए. ನಿಮ್ಮ ಹತ್ರ ಚಿತ್ರನೂ ಇದೆ, ಅಲ್ಲೆಲ್ಲಿ ಗೀತಾ ಪಾಠಶಾಲೆ ಅಂತ ಇರುತ್ತಲ್ವ, ಅಲ್ಲಿ ಹೋಗಿ ಇದು ಭಿತ್ತಿಪತ್ರ ಹಂಚಬೇಕು ನೀವು ಅಂತಾರೆ ಬಾಬಾ. ಬಚ್ಚೆ ಸರ್ವಿಸ್ ಮಾಂಗತೆ ಹೇ, ಯಾ ಬೈಟ್ ಕರ್ ಲಿಖೋ ಗೀತಾ ಕಾ ಭಗವಾನ್ ಪರಮಪಿತ ಪರಮಾತ್ಮ ಶಿವ ಹೇ ನ ಕಿ ಶ್ರೀ ಕೃಷ್ಣ. ಮಕ್ಕಳು ಸೇವೆ ಬೇಡ್ತಾರೆ, ಬಾಬಾ ನಮಗೇನಾದರೂ ಸೇವೆ ಇದ್ದರೆ ಹೇಳು ಅಂತ ಹೇಳ್ತಾರಲ್ವ. ಬಾಬಾ ಹೇಳ್ತಾರೆ ಇದು ಕುತ್ಕೊಂಡು ಬರಿಬೇಕು. ಏನು ಬರಿಬೇಕು? ಗೀತೆಯ ಭಗವಂತ ಪರಮಪಿತ ಪರಮಾತ್ಮ ಶಿವನೇ ಹೊರತು ಕೃಷ್ಣ ಅಲ್ಲ ಅನ್ನುವಂಥದ್ದು. ಫಿರ್ ಉನ್ಕಿ ಬಯೋಗ್ರಫಿಕ್ಕಿ ಮಹಿಮಾ ಲಿಖೋ, ಮತ್ತು ಅವನ ಜೀವನ ಚರಿತ್ರೆ ಒಂದು ಮಹಿಮೆಯನ್ನು ಬರೀರಿ. ಶಿವಬಾಬಾಕ್ಕೆ ಬಯೋಗ್ರಫಿ ಲಿಖೋ, ಶಿವಬಾಬನ ಬಗ್ಗೆ ಬರಿತಾ ಹೋಗಿ. फिर आप ही वह जज करेंगे. ये पॉइंट्स भी लिखनी है कि पतित पावन कौन. ಬಾಬಾ ಹೇಳ್ತಾರೆ ನೀವು ಯಾವಾಗ ಬರೀತಿರಲ್ವ ಶ್ರೀಕೃಷ್ಣ ಮತ್ತು ಪರಮಾತ್ಮನ ಬಗ್ಗೆ ಬರೆದಾಗ ಅವ್ರು ತಾವೇ ನಿರ್ಣಯ ತಗೊಳ್ತಾರೆ. ಈ ಪಾಯಿಂಟ್ಸು ಬರೀಬೇಕು, ಪತಿತ ಪಾವನ ಯಾರಾಗಿದ್ದಾರೆ. ಫಿರ್ ಶಿವ ಅವ್ರ ಶಂಕರ್ ಕಾ ಭೇದ ಭಿ ದಿಖಾನ ಹೇ. ಮತ್ತೊಂದು ಕಡೆ ಶಿವಶಂಕರರ ಭೇದವನ್ನು ತಿಳಿಸ್ಕೊಡ್ಬೇಕು. ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ, ಶಂಕರನೇ ಶಿವ ಅಂತ ತಿಳ್ಕೊಂಬಿಟ್ಟಿದ್ದಾರೆ ತಾನೆ. ಈಗ ಅದರ ವ್ಯತ್ಯಾಸ, ಅವರಿಬ್ಬರ ವ್ಯತ್ಯಾಸನೂ ಹೇಳಬೇಕು ತಾನೆ. ಶಿವ ಅಲಗೆ ಶಂಕರ್ ಅಲಗೆ, ಶಿವನೇ ಬೇರೆ ಶಂಕರನೇ ಬೇರೆ. ಯ ಬಿ ಬಾಬಾನೇ ಸಮझाए है. ಕಲ್ಪ 5000 ವರ್ಷ ಕಾ ಹೇ. ಇದು ಕೂಡ ಬಾಬಾ ತಿಳಿಸ್ಕೊಟ್ರು. ಕಲ್ಪ 5000 ವರ್ಷದ್ದಾಗಿದೆ. ಮನುಷ್ಯ 84 ಜನ್ಮ ಲೇತೆ ಹೇ ನಕ್ಕಿ 84 ಲಾಖ್. ಮನುಷ್ಯರು 84 ಜನ್ಮ ತಗೊಳ್ತಾರೆ ಹೊರತು 84 ಲಕ್ಷ ಅಲ್ಲ. ಈ ಮುಖ್ಯ ಮುಖ್ಯ ಬಾತೆ ಶಾರ್ಟ್ ಮೇ ಲಿಖನಿ ಚಾಯ್. ಈ ಮುಖ್ಯ ಮುಖ್ಯ ಮಾತುಗಳನ್ನು ಶಾರ್ಟಲ್ಲಿ ಬರಿಬೇಕು. ಜೋ ಏರೋಪ್ಲೇನ್ ಸೆ ಬಿ ಗಿರಾ ಸಕ್ತೆ, ಸಮझा भी सकते. ನೀವು ಏರೋಪ್ಲೇನ್ ಮೂಲಕನೂ ಹಾಕ್ಬೋದು, ಎಲ್ಲ ಕಡೆ ತಿಳಿಸ್ಲು ಕೊಡ್ಬೋದು ಅಂತಾರೆ ಬಾಬಾ.
ये जैसे गोला है, इसमें क्लियर है फलाने फलाने धर्म फलाने फलाने समय पर ಸ್ಥಾಪನೆ होते हैं. ಬಾಬಾ ಹೇಳ್ತಾರೆ ಇದೊಂದು ಚಕ್ರ, ಇಲ್ಲಿ ಕ್ಲಿಯರ್ ಇದೆ, ಇಂತಿಂಥ ಧರ್ಮದವರು ಇಂತಿಂಥ ಸಮಯದಲ್ಲಿ ಬಂದು ಸ್ಥಾಪನೆ ಮಾಡ್ತಾರೆ, ಅಂದರೆ ಅವ್ರವ್ರದ್ದೇ ಆದ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. तो यह गोला भी होना चाहिए. इसमें मुख्य 12 चित्रों के कैलेंडर्स भी छपवा सकते हो जिसमें सारा ज्ञान आ जाए और सर्विस सहज हो सके. ಬಾಬಾ ಹೇಳ್ತಾರೆ ಅಂದಮೇಲೆ ಈ ಒಂದು ಚಿತ್ರನೂ ಇರಬೇಕು, ಸೃಷ್ಟಿ ಚಕ್ರದ ಚಿತ್ರನೂ ಇರಬೇಕು. ನಂತರ ಮುಖ್ಯ 12 ಚಿತ್ರಗಳ ಒಂದು ಕ್ಯಾಲೆಂಡರ್ಸ್ ಛಾಪಿಸ್ಬೇಕು, ಅದರಲ್ಲಿ ಎಲ್ಲ ಜ್ಞಾನ ಬಂದಿರಬೇಕು ಮತ್ತು ಸೇವೆ ಮಾಡಲಿಕ್ಕೆ ಸಹಜ ಆಗಬೇಕು. यह चित्र बिल्कुल ज़रूरी है. कौन से चित्र बनाने हैं, क्या क्या पॉइंट लिखनी चाहिए वह बैठ लिखो. ಬಾಬಾ ಹೇಳ್ತಾರೆ ಈ ಚಿತ್ರಗಳು ಬಿಲ್ಕುಲ್ ಅವಶ್ಯಕವಾಗಿದೆ. ಯಾವ ಚಿತ್ರ ಮಾಡಬೇಕು, ಏನೇನು ಪಾಯಿಂಟ್ಸ್ ಬರೀಬೇಕು, ನಾವು ಅದನ್ನೆಲ್ಲ ಕುತ್ಕೊಂಡು ಬರೀರಿ ಅಂತ. ತುಮ್ ಗುಪ್ತ ವೇಷ ಮೇ ಇಸ್ ಪುರಾನಿ ದುನಿಯಾ ಕಾ ಪರಿವರ್ತನ್ ಕರ್ ರಹೆ ಹೋ, ಅನ್ನೋನ್ ವಾರಿಯರ್ಸು. ಬಾಬಾ ಹೇಳ್ತಾರೆ ನೀವು ಗುಪ್ತ ವೇಷದಲ್ಲಿ ಹಳೆ ಜಗತ್ತಿನ ಪರಿವರ್ತನೆ ಮಾಡ್ತಿದ್ದೀರಾ, ನೀವೆಲ್ಲ ಬೆಲೆ ಬಾಳುವಂಥ ಸೈನಿಕರಾಗಿದ್ದೀರಾ. ತುಮಕೋ ಕೊಯ್ ನೈ ಜಾನ್ತೆ, ಬಾಬಾ ಬಿ ಗುಪ್ತ ನಾಲೆಜ್ ಬಿ ಗುಪ್ತ. ಬಾಬಾ ಹೇಳ್ತಾರೆ ನಿಮ್ಮನ್ನು ಯಾರೂ ತಿಳ್ಕೊಂಡೇ ಇಲ್ಲ. ಒಂದು ಕಡೆ ಶಿವಬಾಬನೂ ಗುಪ್ತ ಆದರೆ ಬಾಬಾ ಕೊಡುವಂಥ ಜ್ಞಾನನೂ ಕೂಡ ಗುಪ್ತವಾಗಿದೆ. ಇನ್ಕಾ ಕೊಯ್ ಶಾಸ್ತ್ರಾದಿ ಬಂತಾ ನಹಿ, ಅವ್ರ ಧರ್ಮ ಸ್ಥಾಪಕ್ಕೆ ಬೈಬಲ್ ಆದಿ ಛಪ್ತೆ ಹೇ ಜೋ ಪಡ್ತೆ ಆತೆ ಹೇ. ಬಾಬಾ ಹೇಳ್ತಾರೆ ನಾನು ಹೇಳಿರುವಂಥದ್ದು ಯಾವುದು ಶಾಸ್ತ್ರ ಅಂತೂ ಆಗಲ್ಲ, ಬೇರೆ ಧರ್ಮದವ್ರದ್ದು ಬೈಬಲ್ಲು ಎಲ್ಲ ಛಾಪಿಸ್ತಾರೆ, ಓದ್ತಾ ಬರ್ತಾರೆ. ಹರೇಕ್ಕೆ ಛಪ್ತೆ ಹೇ, ತುಮಾರ ಫಿರ್ ಭಕ್ತಿ ಮಾರ್ಗ ಮೇ ಛಪ್ತಾ ಹೇ. ನೋಡಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಪುಸ್ತಕವನ್ನು ಛಾಪಿಸ್ತಾರೆ ತಾನೆ, ನಿಮ್ಮದು ಕೂಡ ಭಕ್ತಿ ಮಾರ್ಗದಲ್ಲಿ ಛಾಪಿಸಲಾಗ್ತದೆ. ಅಭಿ ನೈ ಛಪನಾ ಹೇ ಕ್ಯೂಂಕಿ ಅಭಿ ತೋ ಯಹ ಶಾಸ್ತ್ರಾದಿ ಸಬ್ ಖತಮ್ ಹೋ ಜಾನೆ ಹೇ. ಬಾಬಾ ಹೇಳ್ತಾರೆ ಈಗ ಛಾಪಿಸ್ಬಾರ್ದು, ಯಾಕೆಂದರೆ ಈಗೆಲ್ಲ ಈ ಶಾಸ್ತ್ರ ಎಲ್ಲ ಸಮಾಪ್ತಿ ಆಗುವಂಥದ್ದು. ಅಭಿ ತುಮಕೋ ಬುದ್ಧಿ ಮೇ ಸಿರ್ಫ್ ಯಾದ್ ಕರ್ನಾ ಹೇ, ಬಾಪ್ ಕೆ ಪಾಸ್ ಬಿ ಬುದ್ಧಿ ಮೇ ಜ್ಞಾನ ಹೇ. ಈಗಂತೂ ನಿಮಗೆ ಬುದ್ಧಿಯಲ್ಲಿ ಕೇವಲ ನೆನಪಿಟ್ಕೊಳ್ಬೇಕು, ತಂದೆಯ ಹತ್ರನೂ ಕೂಡ ಬುದ್ಧಿಯಲ್ಲಿ ಜ್ಞಾನ ಇದೆ. ಕೊಯ್ ಶಾಸ್ತ್ರಾದಿ ತೋಡಿ ಪಡ್ತೆ ವಹತ್ತು ನಾಲೆಜ್ಫುಲ್ ಹೇ. ಶಿವಬಾಬಾ ಏನು ಯಾವುದೇ ಶಾಸ್ತ್ರವನ್ನಂತೂ ಓದಲ್ಲ ತಾನೆ, ಶಿವಬಾಬಂತೂ ನಾಲೆಜ್ಫುಲ್ ಆಗಿದ್ದಾರಲ್ವ, ಜ್ಞಾನಪೂರ್ಣನ್. ಜ್ಞಾನಪೂರ್ಣಂ ಜ್ಞಾನಂ ಜ್ಯೋತಿ ಅಂತ ಹೇಳ್ತಾರೆ ತಾನೆ, ಅವನು ಜ್ಞಾನಪೂರ್ಣ. ನಾಲೆಜ್ಫುಲ್ ಕಾ ಅರ್ಥ ಫಿರ್ ಮನುಷ್ಯ ಸಮಸ್ತೆ ಸಬ್ಕೆ ದಿಲೋಂ ಕೋ ಜಾನ್ನೆ ವಾಲಾ ಹೇ. ನಾಲೆಜ್ಫುಲ್ ಅಂದ್ರೆ ಅರ್ಥ ಮನುಷ್ಯರೇನು ತಿಳ್ಕೊಳ್ತಾರೆ ಅಂದರೆ ಎಲ್ಲರ ಹೃದಯವನ್ನು ತಿಳ್ಕೊಂಡಂಥವನು ಅಂತ. ಭಗವಾನ್ ದೇಖ್ತೆ ಹೇ ತಬ್ ತೋ ಕರ್ಮೋಂ ಕಾ ಫಲ್ ದೇತೆ ಹೇ. ಬಾಪ್ ಕತೆ ಯಾ ಡ್ರಾಮಾ ಮೇ ನೋಂದೆ. ಅವ್ರೇನು ಅಂದ್ಕೊಳ್ತಾರೆ ಅಂದರೆ ಪರಮಾತ್ಮ ನೋಡಿದಾಗ ತಾನೇ ಕರ್ಮದ ಫಲ ಕೊಡೋದು ಅಂತ. ಬಾಬಾ ಹೇಳ್ತಾರೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಇದೆ. ಡ್ರಾಮಾ ಮೇ ಜೋ ವಿಕರ್ಮ ಕರ್ತಾ ಹೇ ತೋ ಉನ್ಕಿ ಸಜಾ ಹೋತಿ ಜಾತಿ. ನಾಟಕದಲ್ಲಿ ಯಾರು ಪಾಪ ಮಾಡ್ತಾರೋ ಅದಕ್ಕೆ ಬಾಬಾ ಹೇಳ್ತಾರೆ ಶಿಕ್ಷೆ ತಿನ್ನಬೇಕಾಗ್ತದೆ. ಅಚ್ಚೇವಾ ಬುರೇ ಕರ್ಮೋಂ ಕಾ ಫಲ್ ಮಿಲ್ತಾ ಹೇ, ಉಸ್ಕಿ ಲಿಖತ್ ಕೊಯ್ ಹೈ ನಹಿ. ಬಾಬಾ ಹೇಳ್ತಾರೆ ಒಳ್ಳೆಯದೋ ಕೆಟ್ಟದ್ದೋ ಕರ್ಮದ ಫಲ ಅಂತೂ ಸಿಕ್ಕೇ ಸಿಗ್ತದೆ, ಅದರ ಬರವಣಿಗೆ ಅಂತೂ ಎಲ್ಲೂ ಇಲ್ಲ. ಮನುಷ್ಯ ಸಮಸಕ್ತಿ ಜರೂರ್ ಕರ್ಮೋಂ ಕಾ ಫಲ್ ದೂಸರೇ ಜನ್ಮ ಮಿಲ್ತಾ ಹೈ. ಮನುಷ್ಯರು ತಿಳ್ಕೊಳ್ಬೋದು ಅವಶ್ಯವಾಗಿ ಕರ್ಮದ ಫಲ ಇನ್ನೊಂದು ಜನ್ಮದಲ್ಲಿ ಸಿಗ್ತದೆ ಅಂತ. ಅಂತ್ ಘಡಿ ವಿವೇಕ್ ಫಿರ್ ಬಹುತ್ ಖಾತಾ ಹೇ ಹಮ್ನೆ ಯ ಪಾಪ್ ಕಿ ಹೇ. ಕೊನೆಗೆ ಅಂದರೆ ಕೊನೆ ಕ್ಷಣ ಇರುತ್ತಲ್ವ, ಆವಾಗ ಬುದ್ಧಿ ಬಹಳ ತಿನ್ಲಿಕ್ಕೆ ಶುರು ಮಾಡಿಬಿಡ್ತದೆ. ನಾ ಇಂತಿಂಥ ಪಾಪ ಮಾಡಿದ್ನಲ್ಲ, ನನ್ನಿಂದ ಇಂತಿಂಥ ಪಾಪ ಕರ್ಮಗಳು ನಡೆದು ಹೋಯಿತು ಅಂತ. ಯ ಸಬ್ ಯಾದ್ ಆತಾ ಹೇ, ಜೈಸಾ ಕರ್ಮ ವೈಸಾ ಜನ್ಮ ಮಿಲೇಗ. ಎಲ್ಲವೂ ನೆನ್ಪು ಬರ್ಲಿಕ್ಕೆ ಶುರು ಆಗಿಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಯಾವ ರೀತಿ ಕರ್ಮನೋ ಆ ರೀತಿ ಜನ್ಮ ಸಿಗ್ತದೆ. ಅಭಿ ತುಮ್ ವಿಕರ್ಮಾಜೀತ್ ಬಂತೆ ಹೋ ತೋ ಕೊಯ್ ಭಿ ಐಸಾ ವಿಕರ್ಮ ನೈ ಕರ್ನಾ ಚಾಹಿ. ಅದಕ್ಕೆ ಬಾಬಾ ನಾವು ಮಕ್ಕಳಿಗೆ ಏನು ಎಚ್ಚರಿಕೆ ಕೊಡ್ತಾರೆ ಅಂದರೆ ನೀವು ವಿಕರ್ಮಾಜೀತರಾಗ್ತಿದ್ದೀರಿ ಅಂದಮೇಲೆ ಯಾವುದೇ ಇಂತಹ ಪಾಪಗಳನ್ನು ಮಾಡಿಕೊಡೋದು. ಬಡೇತಿ ಬಡ ವಿಕರ್ಮ ದೇಹಾಭಿಮಾನಿ ಬನ್ನ. ಬಾಬಾ ಬಾರ್ ಬಾರ್ ಕಹತೆ ದೇಹಿ ಅಭಿಮಾನಿ ಬನ್ ಬಾಪ್ಕೋ ಯಾದ್ ಕರೋ ಪವಿತ್ರ ತೋ ರಹನಾ ಹಿ ಹೈ. ಶಿವಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ ಎಲ್ಲಕ್ಕಿಂತ ದೊಡ್ಡ ವಿಕರ್ಮ ಅಂದ್ರೆ ಏನು, ದೇಹಾಭಿಮಾನಿ ಆಗುವಂಥದ್ದು. ಬಾಬಾ ಬಾರಿ ಬಾರಿ ಹೇಳ್ತಾರೆ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರನೂ ಇರಬೇಕು. ಸಬ್ಸೆ ಬಡಾ ಪಾಪ್ ಹೈ ಕಾಮ್ ಕಟಾರಿ ಚಲಾನ, ಯಹಿ ಆದಿ ಮಧ್ಯ ಅಂತ ದುಃಖ ದೇನೆ ವಾಲಾ ಹೈ. ಇಸ್ಲಿಯೇ ಸನ್ಯಾಸಿ ಭಿ ಕಹತೆ ಕಾಗವಿಷ್ಟ ಸಮಾನ ಸುಖ ಹೈ. ಎಲ್ಲಕ್ಕಿಂತ ದೊಡ್ಡ ವಿಕಾರ ಅಂದ್ರೆ ಕಾಮ ವಿಕಾರಿಯಾಗೋದು. ಬಾಬಾ ಹೇಳ್ತಾರೆ ಇದು ಆದಿ ಮಧ್ಯ ಅಂತೆ ದುಃಖ ಕೊಡ್ತದೆ. ಅದಕ್ಕೋಸ್ಕರ ಸನ್ಯಾಸಿಗಳು ಏನು ಹೇಳ್ತಾರೆ ಅಂದರೆ ಇಂಥ ಸುಖ ಇದು ಕ್ಷಣಿಕವಾದ ಸುಖ ಅಂತ. ಆ ದುಃಖ ಕಾ ನಾಮ್ ನಹೀ ಹೋತಾ, ಯಾ ದುಃಖ ಹಿ ದುಃಖ ಹೈ, ಇಸ್ಲಿಯೇ ಸನ್ಯಾಸಿಯೋಂ ಕೋ ವೈರಾಗ್ಯ ಆತಾ ಹೈ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ದುಃಖ ಅನ್ನೋದಿರಲ್ಲ, ಇಲ್ಲಿ ದುಃಖನೇ ದುಃಖ ಇದೆ. ಅದಕ್ಕೆ ಸನ್ಯಾಸಿಗಳಿಗೂ ಕೂಡ ವೈರಾಗ್ಯ ಬಂದುಬಿಡ್ತದೆ. ಪರಂತು ಆ ಜಂಗಲ್ ಮೇ ಚಲೆ ಜಾತೆ ಉನೋಂ ಕಾ ಹದ್ ಕಾ ವೈರಾಗ್ಯ ತುಮಾರ ಹೈ ಬೇಹದ್ ಕಾ ವೈರಾಗ್ಯ. ಬಾಬಾ ಹೇಳ್ತಾರೆ ಅವರಿಗೆ ಸನ್ಯಾಸಿಗಳಿಗೆ ಯಾವಾಗ ವೈರಾಗ್ಯ ಬರುತ್ತಲ್ಲ ಅವ್ರು ಕಾಡಿಗೆ ಹೋಗಿಬಿಡ್ತಾರೆ.
ಅವ್ರದ್ದು ಹದ್ದಿನ ವೈರಾಗ್ಯ ಆದರೆ ನಿಮ್ಮದು ಬೇಹದ್ದಿನ ವೈರಾಗ್ಯ. ये दुनिया ही चीची है, सब कहते बाबा आकर हमारे दुख हर कर सुख दो. ಬಾಬಾ ಹೇಳ್ತಾರೆ ಜಗತ್ತೇ ಚೀಚಿಯಾಗಿದೆ, ಎಲ್ಲರೂ ಕೂಡ ಹೇಳ್ತಾರೆ ಬಾಬಾ ನೀವು ಬಂದು ನಮ್ಮ ದುಃಖ ದೂರ ಮಾಡಿ ಸುಖವನ್ನು ಕೊಡಿ ಅಂತ. ಬಾಪ್ ही दुख हरता सुख करता है, तुम बच्चे ही समझते हो कि नई दुनिया में इन देवताओं का राज्य था. ತಂದೆನೇ ದುಃಖವನ್ನು ದೂರ ಮಾಡಿ ಸುಖ ಕೊಡುವಂಥವ್ರು. ಅದಕ್ಕೆ ಗಾಯನ ಏನು ಮಾಡ್ತಾರೆ, ದುಃಖ ಹರ್ತ ಸುಖ ಕರ್ತ ಅಂತ. ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ ಹೊಸ ಜಗತ್ತಿನಲ್ಲಿ ದೇವತೆಗಳ ರಾಜ್ಯ ಇತ್ತು, ಆ ಕಿಸಿ ಬಿ ಪ್ರಕಾರಕ ದುಃಖ ನಹಿತ. ಬಾಬಾ ಹೇಳ್ತಾರಲ್ಲಿ ಯಾವುದೇ ಪ್ರಕಾರದ ದುಃಖ ಅನ್ನೋದಿರಲಿಲ್ಲ. ಜಬ್ ಕೊಯ್ ಶರೀರ छोड़ता है तो मनुष्य कहते स्वर्गवासी हुआ, परंतु ये थोड़े ही समझते कि हम नरक में है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ ಏನಂತ, ಯಾರಾದರೂ ಸತ್ತರೆ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ, ಆದರೆ ಇದನ್ನು ತಿಳ್ಕೊಳ್ಳೋಂಗಿಲ್ಲ ನಾವು ನರಕದಲ್ಲಿ ಇದ್ದೀವಿ ಅಂತ. ಹಮ್ ಜಬ್ ಮರೆ ತಬ್ ಸ್ವರ್ಗ ಮೇ ಜಾಯ್, ಪರಂತು ವೋ ಬಿ ಸ್ವರ್ಗ ಮೇ ಗಯಾ ವ ಯಾ ನರಕ ಮೇ ಆಯ. ಬಾಬಾ ಹೇಳ್ತಾರೆ ಇವಾಗ ಸತ್ತರೆ ಸ್ವರ್ಗಕ್ಕೆ ಹೋದರು ಅಂತಂದರೆ ಅವ್ರು ಸ್ವರ್ಗಕ್ಕೆ ಹೋದರೋ ಅಥವಾ ನರಕದಲ್ಲೇ ಮತ್ತೆ ವಾಪಸ್ ಬಂದರು. ಕುಚ್ ಬಿ ಸಮಸ್ತೆ ನಹಿ, ತುಂಬ ಬಚ್ಚೆ ತೀನ್ ಬಾಪ್ ಕಾ ರಾಜ್ ಬಿ ಸಬ್ಕೋ ಸಮಜಾ ಸಕ್ತೆ ಹೋ. ಬಾಬಾ ಹೇಳ್ತಾರೆ ಅವ್ರು ಏನೂ ತಿಳ್ಕೊಳ್ಳೋದೇ ಇಲ್ಲ, ಆದರೆ ನೀವು ಮಕ್ಕಳು ಮೂವರು ತಂದೆಯ ರಹಸ್ಯವನ್ನು ಕೂಡ ಎಲ್ರಿಗೂ ತಿಳಿಸ್ಕೊಡ್ಬೋದು. दो बाप तो सब समझते हैं, लौकिक और पारलौकिक, और यह अलौकिक प्रजापिता ब्रह्मा फिर है यहाँ संगम युग पर. ಬಾಬಾ ಇಲ್ಲಿ ಹೇಳ್ತಾರೆ ಇಬ್ಬರು ತಂದೆ ಅಂತೂ ಎಲ್ಲರೂ ತಿಳ್ಕೊಂಡಿದ್ದಾರೆ. ಒಬ್ಬ ಈ ಶರೀರಕ್ಕೆ ಜನ್ಮ ಕೊಟ್ಟಂಥ ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ಅಂದರೆ ಅವರು ಪರಮಾತ್ಮ, ಇನ್ನು ಈ ಅಲೌಕಿಕ ಪ್ರಜಾಪಿತ ಬ್ರಹ್ಮ ಈ ಸಂಗಮ ಯುಗದಲ್ಲಿದ್ದವರು. ಬ್ರಾಹ್ಮಣ ಬಿ ಚಾಹಿಯೇನಾ, ವ ಬ್ರಾಹ್ಮಣ ಕೊಯ್ ಬ್ರಹ್ಮಕ್ಕೆ ಮುಖ ವಂಶಾವಳಿ ತೋಡಿ ಹೇ. ಬಾಬಾ ಹೇಳ್ತಾರೆ ಬ್ರಾಹ್ಮಣರು ಬೇಕು ತಾನೆ, ಆ ಬ್ರಾಹ್ಮಣರು ಏನು ಬ್ರಹ್ಮಮುಖ ವಂಶಾವಳಿಗಳೇನು. जानते ब्रह्मा था इसलिए ಬ್ರಾಹ್ಮಣ ದೇವಿ ದೇವತಾಯ ನಮಃ ಕಹತೆ ಹೇ. ತಿಳ್ಕೊಂಡಿದ್ದಾರೆ ಬ್ರಹ್ಮ ಇದ್ದ, ಅದಕ್ಕೋಸ್ಕರ ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ ಮಂತ್ರ ಹೇಳುವಾಗ ಪೂಜೆ ಮಾಡುವಾಗ ಹೇಳ್ತಾರೆ. ಯ ನೈ ಜಾನ್ತೆ ಕಿ ಕಿಸ್ಕೋ ಕಹತೆ ಹೇ, ಕೌನ್ಸೆ ಬ್ರಾಹ್ಮಣ. ಮಂತ್ರ ಏನೋ ಬಲೆ ಹೇಳಿಬಿಡ್ತಾರೆ ಅವರು, ಆದರೆ ಇದನ್ನು ತಿಳ್ಕೊಂಡಿಲ್ಲ ಇದನ್ನು ಯಾರಿಗೆ ಹೇಳಲಾಗ್ತದೆ, ಯಾವ ಬ್ರಾಹ್ಮಣರಿಗೆ ಹೇಳಲಾಗ್ತದೆ. ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ ಯಾರಿಗೆ ಹೇಳಿದ್ವಿ ಅಂತ. ತುಮ್ ಹೋ ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣ, ವಹೆ ಕಲಿಯುಗಿ. ನೀವಾಗಿದ್ದೀರಿ ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರು, ಅವರು ಕಲಿಯುಗದವರು. ಯಹ ಹೇ ಪುರುಷೋತ್ತಮ ಸಂಗಮಯುಗ, ಜಬ್ ತುಮ್ ಮನುಷ್ಯ ಸೆ ದೇವತಾ ಬಂತೆ ಹೋ. ಬಾಬಾ ಹೇಳ್ತಾರೆ ಇದು ಪುರುಷೋತ್ತಮ ಸಂಗಮಯುಗ, ಇಲ್ಲಿ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಾ. देवी देवता धर्म की स्थापना हो रही है, तो बच्चों को सब पॉइंट्स धारण करनी है और फिर सर्विस करनी है. ಬಾಬಾ ಹೇಳ್ತಾರೆ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗ್ತಾ ಇದೆ, ನಿಮ್ಮ ಮಕ್ಕಳು ಎಲ್ಲ ಪಾಯಿಂಟ್ಸನ್ನು ಧಾರಣೆ ಮಾಡ್ಕೊಳ್ಬೇಕು, ನಂತರ ಸೇವೆ ಮಾಡಬೇಕು. ಪೂಜಾ ಕರ್ನೇವಾ ಶ್ರಾದ್ದ ಖಾನೆ ಪರ್ ಬ್ರಾಹ್ಮಣ ಲೋಗ್ ಆತೆ ಹೇ. ಈಗ ನೋಡಿ ಪೂಜೆ ಮಾಡುವಾಗ ಇರ್ಬೋದು, ಶ್ರಾದ್ದ ಮಾಡುವಾಗ ಇರ್ಬೋದು, ಬ್ರಾಹ್ಮಣರನ್ನೇ ಕರೀತಾರಲ್ವ, ಅಲ್ಲಿ ಬ್ರಾಹ್ಮಣರೇ ಹೋಗ್ತಾರೆ ತಾನೆ. ಉನ್ಸೆ ಬಿ ತುಮ್ ಚಿಟ್ ಚಾಟ್ ಕರ್ ಸಕ್ತೆ, ಅವ್ರ ಜೊತೆಗೂ ಒಂಥರ ತಮಾಷೆ ಮಾಡ್ತಾ ಮಾಡ್ತಾ ಈ ಜ್ಞಾನ ಹೇಳ್ಬೋದು. ತುಮಕೋ ಸಚ್ಚಾ ಬ್ರಾಹ್ಮಣ ಬನಾ ಸಕ್ತೆ ಹೇ. ಬಾಬಾ ಹೇಳ್ತಾರೆ ನೀವು ಅವ್ರನ್ನ ಏನು ಮಾಡ್ಬೋದು, ಸತ್ಯ ಬ್ರಾಹ್ಮಣರನ್ನಾಗಿ ಮಾಡ್ಬೋದು. ಅಭಿ ಬಾಧೋಂಕ ಮಾಸ ಆತಾ ಹೇ, ಸಭಿ ಪಿತ್ರೋಂಕೋ ಖಿಲಾತೆ. ಈಗ ಪಿತೃ ಮಾಸ ಅಂತ ಹೇಳ್ತಾರಲ್ಲ, ಪಿತೃಮಾಸದಲ್ಲಿ ಎಲ್ಲ ಬ್ರಾಹ್ಮಣರನ್ನ ಕರೀತಾರೆ. ಆವಾಗ ಆ ಬ್ರಾಹ್ಮಣರಿಂದನೇ ಪೂಜೆ ಮಾಡಿಸ್ತಾರೆ ನೋಡಿ. ಅಲ್ಲಿ ಪಿತೃಗಳಿಗೆ ಎಲ್ಲ ಊಟ ಕೊಡೋದು ಏನೇನೋ ಮಾಡ್ತಾರೆ, ಅಲ್ಲಿ ಒಂದು ಪದ್ಧತಿಯನ್ನು ಮಾಡ್ತಾರೆ. वह भी युक्ति से करना चाहिए, नहीं तो कहेंगे कि ब्रह्मा कुमारियों के पास जाकर सब कुछ छोड़ दिया है. ಬಾಬಾ ಹೇಳ್ತಾರೆ ಭಾಳ ಯುಕ್ತಿಯಿಂದ ಮಾಡಬೇಕು ಅದನ್ನೆಲ್ಲ, ಇಲ್ಲಾಂದರೆ ಹೇಳ್ತಾರೆ ಬ್ರಹ್ಮಕುಮಾರಿಯರ ಹತ್ರ ಹೋಗಿ ಎಲ್ಲ ಬಿಟ್ಬಿಟ್ಟಿದ್ದಾರೆ ಅಂತ. ಐಸಾ ಕುಚ್ ನೈ ಕರ್ನಾ ಹೇ ಜಿಸ್ಮೆ ನಾರಾಜ್ ಹೋ. ಇಂಥದ್ದು ಯಾವುದೇ ಮಾಡಬಾರ್ದು, ಅದರಲ್ಲಿ ಬೇಜಾರು ಮಾಡ್ಕೊಳ್ಳುವಂಥದ್ದು. ಯುಕ್ತಿ ಸೆ ತುಮ್ ಜ್ಞಾನ ದೇ ಸಕ್ತೆ ಹೋ, ಜರೂರ್ ಬ್ರಾಹ್ಮಣ ಲೋಗ್ ಆಯಂಗೆ ತಪ್ ತೋ ಜ್ಞಾನ ದೇಂಗೆನಾ. ಬಾಬಾ ಹೇಳ್ತಾರೆ ಯುಕ್ತಿಯಿಂದ ನೀವು ಅವ್ರಿಗೆ ಜ್ಞಾನ ಕೊಡ್ಬೋದು, ಅವಶ್ಯವಾಗಿ ಬ್ರಾಹ್ಮಣರೇ ಬರ್ತಾರೆ ತಾನೆ, ಅಲ್ಲಿ ನೀವು ಜ್ಞಾನ ಕೊಡೋಕ್ಕೆ ಸಾಧ್ಯ ಅಂತಾರೆ ಬಾಬಾ. ಇಸ್ ಮಾಸ್ ಮೇ ತುಮ್ ಬ್ರಾಹ್ಮಣೋं की बहुत ಸರ್ವಿಸ್ ಕರ್ ಸಕ್ತೆ. ಆ ಮಾಸದಲ್ಲಿ ಪಿತೃಮಾಸದಲ್ಲಿ ನೀವು ಭಾಳಷ್ಟು ಸೇವೆ ಮಾಡ್ಬೋದು ಅಂತಾರೆ ಬಾಬಾ. ತುಮ್ ಬ್ರಾಹ್ಮಣ ತೋ ಪ್ರಜಾಪಿತ ಬ್ರಹ್ಮ ಕೆ ಔಲಾದ್ ಹೋ, ಬತಾओ ಬ್ರಾಹ್ಮಣ ಧರ್ಮ ಕಿಸ್ನೆ ಸ್ಥಾಪನ ಕಿಯಾ. ಬಾಬಾ ಹೇಳ್ತಾರೆ ನೀವು ಬ್ರಾಹ್ಮಣರಂತೂ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಾ, ಹೇಳಿ ಬ್ರಾಹ್ಮಣ ಧರ್ಮ ಯಾರು ಸ್ಥಾಪನೆ ಮಾಡಿದರು ಅಂತ ಅವ್ರಿಗೆ ಕೇಳಬೇಕಂತೆ. ತುಮ್ ಉನೋಂ ಕಾ ಭಿ ಕಲ್ಯಾಣ ಕರ್ ಸಕ್ತೆ ಹೋ ಘರ ಬೈಟೆ. ಬಾಬಾ ಹೇಳ್ತಾರೆ ಮನೇಲಿ ಕೂತ್ಕೊಂಡೇ ನೀವು ಅವ್ರ ಸೇವಾ ಮಾಡ್ಬೋದು. ಯಾಕಂದರೆ ನೀವು ಮನೇಲೇ ಕರಿತೀರಾ ಬ್ರಾಹ್ಮಣರನ್ನು. ಶ್ರಾದ್ದ ಮಾಡೋದು ಇರ್ಬೋದು, ಪಿತೃಮಾಸದಲ್ಲಿ ಆ ಪಿತೃಗಳಿಗೆ ಖುಷಿಪಡಿಸುವಂಥದ್ದು ಬ್ರಾಹ್ಮಣರನ್ನ ಕರೆಸಿನೇ ಮಾಡ್ತಿರ್ತಾನೆ. ಅದಕ್ಕೆ ನಿಮ್ಮ ಮನೆಗೆ ಆ ಬ್ರಾಹ್ಮಣರು ಬಂದಾಗ ನೀವು ಬ್ರಾಹ್ಮಣರಿಗೆ ಪ್ರಶ್ನೆ ಕೇಳಿ ನೀವು ಅವ್ರಿಗೆ ಜ್ಞಾನ ಕೊಡ್ಬೋದು ಅಂತ ಬಾಬಾ ಹೇಳ್ತಾರೆ.
जैसे अमरनाथ की यात्रा पर जाते हैं तो वो सिर्फ लिखत से इतना नहीं समझेंगे। ಮತ್ತು ಬಾಬಾ ಹೇಳ್ತಾರೆ ಇನ್ನು ಅಮರನಾಥ ಯಾತ್ರೆ ಹೋಗ್ತಾರಲ್ವ, ಕೇವಲ ಬರೆದಿದ್ದನ್ನು ಓದೋದ್ರಿಂದ ಅಷ್ಟು ಅವ್ರು ತಿಳ್ಕೊಳ್ಳೋದಿಲ್ಲ. ವಹ ಬೈಟ್ ಸಮझाना चाहिए, ನೀವು ಅಲ್ಲಿ ಕುತ್ಕೊಂಡು ಹೇಳಬೇಕಾಗ್ತದೆ. हम तुमको सच्ची अमर कथा सुनाए, अमरनाथ तो एक को ही कहा जाता है. ನಾವು ನಿಮಗೆ ಸತ್ಯ ಅಮರನಾಥನ ಕತೆ ಹೇಳ್ತೇವೆ. ಅಮರನಾಥ ಒಬ್ಬನಿಗೆ ಹೇಳಲಾಗ್ತದೆ. ಅಮರನಾಥ್ ಅರ್ಥಾತ್ जो अमरपुरी स्थापन करे. अमरनाथ ಅಂದರೆ ಯಾರು ಅಮರಪುರಿ ಸ್ಥಾಪನೆ ಮಾಡ್ತಾರೆ. वह है सत्युग, ऐसे सर्विस करनी पड़े, ಅದು ಸತ್ಯುಗ. ಈ ರೀತಿ ಸೇವೆ ಮಾಡಬೇಕಾಗ್ತದೆ ಅಂತಾರೆ ಬಾಬ್. वहाँ पैदल जाना पड़ता है, जो अच्छे अच्छे बड़े बड़े आदमी हो उनको जाकर समझाना चाहिए. ಬಾಬಾ ಹೇಳ್ತಾರೆ ಅಲ್ಲಿ ನಡ್ಕೊಂಡು ಹೋಗಬೇಕಾಗ್ತದೆ. ಯಾರು ಒಳ್ಳೊಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ವ ಅವ್ರಿಗೆ ಹೋಗಿ ನೀವು ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ. ಸನ್ಯಾಸಿयों को भी तुम ज्ञान दे सकते हो, तुम सारी सृष्टि के कल्याणकारी हो. ಸನ್ಯಾಸಿಗಳಿಗೂ ನೀವು ಜ್ಞಾನ ಕೊಡ್ಬೋದು. ಬಾಬಾ ಹೇಳ್ತಾರೆ ನೀವು ಇಡೀ ಸೃಷ್ಟಿಯ ಕಲ್ಯಾಣಕಾರಿಗಳಾಗಿದ್ದೀರಾ. ಶ್ರೀಮತ್ ಪರ್ ಹಮ್ ವಿಶ್ವ ಕಾ ಕಲ್ಯಾಣ ಕರ್ ರಹೆ ಹೈ, ಬುದ್ಧಿ ಮೇ ಯೇ ನಶಾ ರಹನಾ ಚಾಹಿಯೆ. ಬಾಬಾ ಹೇಳ್ತಾರೆ ಶ್ರೀಮತದಿಂದ ನಾವು ವಿಶ್ವದ ಕಲ್ಯಾಣ ಮಾಡ್ತಿದ್ದೇವೆ, ಬುದ್ಧಿಯಲ್ಲಿ ನಶೆ ಇರಬೇಕು ಅಂತ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार. जब एकांत व फुर्सत मिलती हैं तो ज्ञान की अच्छी अच्छी पॉइंट्स पर विचार सागर मंथन कर लिखना है. ಬಾಬಾ ಇಲ್ಲಿ ಹೇಳ್ತಾರೆ ಅವಾಗ ಏಕಾಂತ ಅಥವಾ ಪುರ್ಸತ್ ಸಿಕ್ಕರೆ ಜ್ಞಾನದ ಒಳ್ಳೊಳ್ಳೆ ಪಾಯಿಂಟ್ಸ್ಗಳ ಮೇಲೆ ವಿಚಾರ ಸಾಗರ ಮಂಥನ ಮಾಡಿ ಬರೀಬೇಕು ಅಂತ. सबको ಸಂದೇಶ ಪਹੁಂಚಾನೆ ವ ಸಬ್ಕಾ ಕಲ್ಯಾಣ करने की युक्ति रचनी है. ಎಲ್ರಿಗೂ ಸಂದೇಶವನ್ನು ತಲುಪಿಸುವಂತಹ ಅಥವಾ ಎಲ್ಲರ ಕಲ್ಯಾಣ ಮಾಡೋ ಯುಕ್ತಿ ರಚಿಸಬೇಕು. ಸೆಕೆಂಡ್, ವಿಕರ್ಮೋं से बचने के लिए देही अभिमानी बन बाप को याद करना है. ಬಾಬಾ ಹೇಳ್ತಾರೆ ವಿಕರ್ಮಗಳಿಂದ ನಮ್ಮನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕು. ಅಭಿ ಕೊಯ್ ಬಿ ವಿಕರ್ಮ ನೈ ಕರ್ನಾ ಹೈ. ಬಾಬಾ ಹೇಳ್ತಾರೆ ಈಗ ಯಾವುದೇ ವಿಕರ್ಮ ಮಾಡಿಕೊಡ್ದು. ಇಸ್ ಜನ್ಮಕ್ಕೆ ಕಿಯೇ ಹುಯೇ ವಿಕರ್ಮ ಬಾಪ್ ದಾದಾ ಸಚ್ ಸಚ್ ಸುನಾನಿ ಹೈ. ಈ ಜನ್ಮದಲ್ಲಿ ನಾವು ಏನೆಲ್ಲ ವಿಕರ್ಮಗಳನ್ನು ಮಾಡಿದ್ದೀವಲ್ಲ ಅದನ್ನು ತಂದೆಗೆ ಸತ್ಯವಾಗಿ ಹೇಳಬೇಕು. ವರದಾನ್, अटल भावी को जानते हुए भी श्रेष्ठ कार्य को प्रत्यक्ष रूप देने वाले सदा समर्थ भव. ಬಾಬಾ ವರದಾನ ಕೊಡ್ತಾರೆ, ಅಟಲ ಭಾವಿಯನ್ನು ತಿಳ್ಕೊಂಡಿದ್ರೂ ಕೂಡ ಶ್ರೇಷ್ಠ ಕಾರ್ಯವನ್ನು ಪ್ರತ್ಯಕ್ಷ ಮಾಡುವಂತಹ ಅಂದರೆ ಪ್ರತ್ಯಕ್ಷ ರೂಪ ಕೊಡುವಂತಹ ಸದಾ ಸಮರ್ಥರಾಗಿರಿ. ನಯಾ ಶ್ರೇಷ್ಠ ವಿಶ್ವ बनने की भावी अटल होते हुए भी सदा समर्थ भव के वरदानी बच्चे सिर्फ कर्म और फल के, पुरुषार्थ और प्रारब्ध के, निमित्त और निर्माण के कर्म फिलॉसफी अनुसार निमित्तवन कार्य करते हैं. ಬಾಬಾ ಹೇಳ್ತಾರೆ ಹೊಸ ಶ್ರೇಷ್ಠ ವಿಶ್ವ ಆಗುವಂತಹ ಒಂದು ಭಾವಿ ಅಂದರೆ ಒಂದು ಕಾರ್ಯ ಅದು ಅಟಲ ಆಗಿದ್ದರೂ ಕೂಡ ಸಮರ್ಥ ಭವದ ವರದಾನಿ ಮಕ್ಕಳು ಕೇವಲ ಕರ್ಮ ಮತ್ತು ಫಲದ, ಪುರುಷಾರ್ಥ ಮತ್ತು ಪ್ರಾರಬ್ಧದ, ನಿಮಿತ್ತ ಮತ್ತು ನಿರ್ಮಾಣದ ಕರ್ಮ ಫಿಲಾಸಫಿಯ ಅನುಸಾರ ನಿಮಿತ್ತರಾಗಿ ಕಾರ್ಯ ಮಾಡ್ತಾರೆ. ದುನಿಯಾ ವಾಲೋಕ್ಕೂ ಉಮ್ಮೀದ್ ನಹಿ ದಿಕ್ಕಾಯಿ ದೇತಿ. ಜಗತ್ನವರಿಗೆ ಬಾಬಾ ಹೇಳ್ತಾರೆ ಭರವಸೆ ಕಾಣಲ್ಲ. ಅವ್ರು ಆಪ್ ಕಹತೆ ಹೋ ಈ ಕಾರ್ಯ ಅನೇಕ ಬಾರ್ ಹುವಾ ಹೈ. ಆದರೆ ನಾವು ಮಕ್ಕಳೇನು ಹೇಳ್ತೇವೆ ಈ ಕಾರ್ಯ ಅನೇಕ ಬಾರಿ ಆಗಿದೆ. ಅಭಿ ಭಿ ಹುವಾ ಹಿ ಪಡಾ ಹೈ, ಈಗಲೂ ಕೂಡ ಆಗಿಯೇ ಬಿಟ್ಟಿದೆ. ಕ್ಯೂಂಕಿ ಸ್ವಪರಿವರ್ತನಕ್ಕೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಆಗಿ ಅವ್ರ ಕೊಯ್ ಪ್ರಮಾಣಕ್ಕೆ ಅವಶ್ಯಕತೆ ಹಿ ನಹಿ. ಯಾಕೆಂದರೆ ಸ್ವಪರಿವರ್ತನೆಯ ಪ್ರತ್ಯಕ್ಷ ಪ್ರಮಾಣದ ಎದುರುಗಡೆ ಇನ್ಯಾವ ಪ್ರಮಾಣದ ಅವಶ್ಯಕತೆಯೂ ಇಲ್ಲ. ಸಾಥ್ ಸಾಥ್ ಪರಮಾತ್ಮ ಕಾರ್ಯ ಸದಾ ಸಫಲ ಹೈ ಹಿ, ಜೊತೆಗೆ ಪರಮಾತ್ಮನ ಕಾರ್ಯ ಸದಾ ಸಫಲಂತೂ ಇದ್ದೇ ಇದೆ ಅಂತ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಶ್ಲೋಗನ್, ಕಹನಾ ಕಮ್ ಕರ್ನಾ ಜಾದಾ, ಯ ಶ್ರೇಷ್ಠ ಲಕ್ಷ್ಯ ಮಹಾನ್ ಬನಾದೇಗ. ಹೇಳೋದು ಕಡಿಮೆ ಆಗಬೇಕು, ಮಾಡೋದು ಜಾಸ್ತಿ ಆಗಬೇಕು. ಈ ಶ್ರೇಷ್ಠ ಲಕ್ಷ್ಯ ಮಹಾನರನ್ನಾಗಿ ಮಾಡಿಬಿಡ್ತದೆ. ಅವ್ಯಕ್ತ ಇಶಾರೆ, ಸಹಜಯೋಗಿ ಬನ್ನ ಹೈ ತೋ ಪರಮಾತ್ಮ ಪ್ಯಾರಕ್ಕೆ ಅನುಭವಿ ಬನ. ಬಾಬಾ ಹೇಳ್ತಾರೆ ಸಹಜಯೋಗಿ ಆಗಬೇಕು ಅಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿ. सेवा में व स्वयं की चढ़ती कला में सफलता का मुख्य आधार है एक बाप से अटूट प्यार. ಸೇವೆಯಲ್ಲಿ ಅಥವಾ ಸ್ವಯಂನ ಏರುವ ಕಲೆಯಲ್ಲಿ ಸಫಲತೆಗೆ ಮುಖ್ಯವಾದ ಆಧಾರ ಏನು ಅಂತಂದರೆ ಒಬ್ಬ ತಂದೆಯ ಜೊತೆಗೆ ಅಟೂಟಾದಂಥ ಪ್ರೀತಿ. ಬಾಪ್ಗೆ ಸಿವಾಯ್ ಅವ್ರ ಕುಚ್ ದಿಕ್ಕಾಯಿನಾದೆ, ಬಾಬನ್ ಬಿಟ್ಟರೆ ಇನ್ನೇನು ಕಾಣ್ಕೊಡ್ದು.
संकल्प में भी बाबा, बोल में भी बाबा, कर्म में भी बाप का साथ। ऐसी लवलीन स्थिति में रहा। एक शब्द भी बोलेंगे तो वह स्नेह के बोल दूसरी आत्मा को भी स्नेह में बांध देंगे। ಬಾಬಾ ಹೇಳ್ತಾರೆ, ಸಂಕಲ್ಪದಲ್ಲಿಯೂ ಬಾಬಾ, ಮಾತಿನಲ್ಲಿಯೂ ಕೂಡ ಬಾಬಾ, ಕರ್ಮದಲ್ಲಿಯೂ ಕೂಡ ತಂದೆ ಜೊತೆಗೆ ಈ ರೀತಿ ಲವ್ಲೀನ್ ಸ್ಥಿತಿಯಲ್ಲಿದ್ದು ಒಂದು ಶಬ್ದವನ್ನು ನೀವು ಯಾರಿಗಾದರೂ ಹೇಳಿದರೆ ಬಾಬಾ ಹೇಳ್ತಾರೆ ಆ ಸ್ನೇಹದ ಮಾತು ಬೇರೆ ಆತ್ಮಕ್ಕೂ ಕೂಡ ಸ್ನೇಹದಲ್ಲಿ ಬಂಧಿಸಲ್ಪಡ್ತದೆ. ಐಸಿ ಲವ್ಲೀನ್ ಆತ್ಮ ಕಾ ಏಕ್ ಬಾಬಾ ಶಬ್ದ ಹಿ ಜಾದೂ ಮಂತ್ರ ಕಾ ಕಾಮ್ ಕರೆಗ. ಈ ರೀತಿ ಲವ್ಲೀನ್ ಆಗಿರುವಂಥ ಆತ್ಮದ ಒಂದು ಬಾಬಾ ಶಬ್ದವೂ ಕೂಡ ಜಾದೂ ಮಂತ್ರದ ಕೆಲಸ ಮಾಡ್ತದೆ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ.
ಶಿವನೇ ಬಂದು ಆತ್ಮನೇ ಬಾ ಎಂದು. ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಪರಮಾತ್ಮನ ಈ ಆಗಮನ ಧನ್ಯತೆ ಹೊಂದಿತು ಜೀವನ. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು. ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ನೀನಾಗು ಜ್ಯೋತಿರ್ಬಿಂದು, ನೀನಾಗು ಪ್ರೇಮ ಸಿಂಧು. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು. ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆಯಿದು. ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆಯಿದು. ಹೊಂದು ಹೊಂದು ಎಂದೆಂದು ನೀನೇ ಓ ಜ್ಯೋತಿರ್ಬಿಂದು. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು. ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಂಭವಾಮಿ ಯುಗೆ ಯುಗೆ.
ಮೆರೆದಾಗ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲು ನಾ ಬರುವೆ ಭಗವದ್ಗೀತೆಯ ಈ ನುಡಿ ಆಸ್ತಿಕ ಜಗದ ಕೈಗೆನ್ನಡಿ ಭಗವದ್ಗೀತೆಯ ಈ ನುಡಿ ಆಸ್ತಿಕ ಜಗದ ಕೈಗೆನ್ನಡಿ ಧರ್ಮಸ್ಥಾಪಕನ ಕಾಲಡಿಯಲ್ಲಿ ಕಲಿಯಾಗುವನು ಪುಡಿ ಪುಡಿ ಧರ್ಮಸ್ಥಾಪಕನ ಕಾಲಡಿಯಲ್ಲಿ ಕಲಿಯಾಗುವನು ಪುಡಿ ಪುಡಿ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲು ನಾ ಬರುವೆ ಪರಮಾತ್ಮನ ಈ ನುಡಿ ಕಲಿದಾಟಲಾರನು ಆಗಡಿ ಶಿವ ಪರಮಾತ್ಮನ ಈ ನುಡಿ ಕಲಿದಾಟಲಾರನು ಆಗಡಿ ಸತ್ಯ ಕಾಲಕ್ಕೆ ಕಿರೀಟವೈರ್ನುಡಿ ಧರ್ಮರಥೋತ್ಸವ ಬರುತ್ತಿದೆ ಓಡಿ ಸತ್ಯ ಕಾಲಕ್ಕೆ ಕಿರೀಟವೈರ್ನುಡಿ ಧರ್ಮರಥೋತ್ಸವ ಬರುತ್ತಿದೆ ಓಡಿ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲು ನಾ ಬರುವೆ ನಾ ತರುವೆ ನಾ ತರುವೆ ಹೊಸ ಜ್ಞಾನವನು